ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಅಡುಗೆ ಮನೆಯ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಕ್ಕಿಯನ್ನು ತಿಂಗಳುಗಟ್ಟಲೆ ಕಾಪಾಡಬೇಕೆಂದರೆ ಅದರಲ್ಲಿ ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ಬೆರೆಸಿಡಬೇಕು. ಮೆಂತ್ಯವನ್ನು ಚೆನ್ನಾಗಿ ಅರೆದು ಅದು ಗಂಜಿಯಂತೆ ಆದಾಗ ತೆಗೆದು ಚರ್ಮದ ಮೇಲಿನ ವರ್ಣಗಳು ಮತ್ತು ಇತರ ರೋಗಗಳಿಂದ ಉಂಟಾದ ಗಾಯಗಳ ಮೇಲೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗ ವಾಸಿಯಾಗುತ್ತದೆ. ಕೆಂಡದ ಮೇಲೆ ಗೋಲಿ ಗಾತ್ರದ ಇಂಗನ್ನು ಹಾಕಿ ಅದರಿಂದ ಮೇಲಕ್ಕೇಳುವ ಹೊಗೆಯನ್ನು ಜಾಡಿಯ ಒಳಭಾಗದಲ್ಲಿ ಹಿಡಿಯಬೇಕು. ನಂತರ ಆ ಜಾಡಿಯ ಒಳಗೆ ಉಪ್ಪಿನಕಾಯಿಯನ್ನು ಹಾಕಿ ಇಡುವುದರಿಂದ ಅದು ಕೆಡುವುದಿಲ್ಲ. ಇಡ್ಲಿ ಮಾಡುವ ಅಕ್ಕಿಯನ್ನು ಬಿಸಿ ನೀರಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೃದುವಾಗಿರುತ್ತದೆ. ದೋಸೆ ಮಾಡುವ ಮೊದಲು ತವಾಗೆ ನೀರು ಸಿಂಪಡಿಸಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗುತ್ತದೆ. ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆ ಗರಿಗರಿಯಾಗಿ ಇರುತ್ತದೆ. ದೋಸೆಯ ತವ ಕಬ್ಬಿಣದ ತವ ಆಗಿದ್ದರೆ ದೋಸೆ ಯಾವುದೇ ಕಾರಣಕ್ಕೂ ಹರಿಯುವುದಿಲ್ಲ. ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕಿದರೆ ಅನ್ನಕ್ಕೆ ಒಳ್ಳೆಯ ರುಚಿ ಸಿಗುತ್ತದೆ ಹಾಗೂ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಈರುಳ್ಳಿಯನ್ನು ಬಾಣಲೆಯಲ್ಲಿ ಬಾಡಿಸುವಾಗ ಅದರೊಂದಿಗೆ ಸ್ವಲ್ಪ ಹಾಲನ್ನು ಸೇರಿಸಿದರೆ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಅನ್ನ ಮಾಡುವಾಗ ನಿಂಬೆಹಣ್ಣಿನ ರಸವನ್ನು 4 ಹನಿಗಳಷ್ಟು ಹಾಕಿದರೆ ಅನ್ನ ಬೆಳ್ಳಗೆ ಮತ್ತು ಹುಡಿಯಾಗಿ ಆಗುತ್ತದೆ. ಚಪಾತಿ ಮಾಡಿದಾಗ ಹೆಚ್ಚಾಗಿ ಉಳಿದು ಬಿಟ್ಟರೆ ಅದನ್ನು ಮಾರನೆಯ ದಿನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಅದರಿಂದ ಉಪ್ಪಿಟ್ಟು ತಯಾರಿಸಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಟೊಮ್ಯಾಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟಿದ್ದರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಡಬೇಕು. ಮಾರನೆಯ ದಿನ ಟೊಮ್ಯಾಟೊ ಹಣ್ಣುಗಳು ಗಟ್ಟಿಯಾಗಿರುತ್ತದೆ. ತಿಂಡಿಗಳನ್ನು ಬಾಳೆ ಎಲೆಯಲ್ಲಿ ಕಟ್ಟಿದಾಗ ಕೆಲವು ವೇಳೆ ಬಾಳೆ ಎಲೆ ಹರಿಯುತ್ತದೆ. ಆದ್ದರಿಂದ ಬಾಳೆ ಎಲೆಯನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸಿ ನಂತರ ಕಟ್ಟುವುದು ಸೂಕ್ತ. ಮೊಟ್ಟೆಯ ಆಮ್ಲೆಟ್ ಮಾಡುವಾಗ ಮೊಟ್ಟೆಯ ದ್ರವಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ನ ರುಚಿ ಚೆನ್ನಾಗಿರುತ್ತದೆ. ಈ ಬೇಸಿಗೆಯಲ್ಲಿ ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ 10 ನಿಮಿಷಗಳ ಕಾಲ ವಿನಿಗರ್ ಬೆರೆಸಿದ ನೀರಿನಲ್ಲಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿ ಇರುತ್ತದೆ. ಬೇಸಿಗೆಯ ಕಾಲದಲ್ಲಿ ಮಾಂಸ ಆಹಾರವನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದ್ದರಿಂದ ಬೇಸಿಗೆಯ 3-4 ತಿಂಗಳ ಕಾಲ ಮಾಂಸಾಹಾರಿಗಳು ಆದಷ್ಟು ಸಸ್ಯಾಹಾರವನ್ನು ಮಾತ್ರ ಸೇವಿಸುವುದು ಒಳ್ಳೆಯದು. ತುರಿದ ತೆಂಗಿನಕಾಯಿಯ ಚೂರಿನಲ್ಲಿ ಸ್ವಲ್ಪ ಭಾಗವನ್ನು ಕುದಿಯುವ ನೀರಿಗೆ ಹಾಕಿ ಅದರ ಮೇಲೆ ತಟ್ಟೆಯನ್ನು ಮುಚ್ಚಿ ಒಲೆಯ ಮೇಲಿಂದ ಕೆಳಗಿಳಿಸಿಬಿಡಿ. ಆ ನೀರು ತಣ್ಣಗಾದ ಮೇಲೆ ಕಾಯಿಯ ಚೂರನ್ನು ಹಿಂಡಿದರೆ ಕಾಯಿಯ ಹಾಲು ಬರುತ್ತದೆ. ಮತ್ತೊಮ್ಮೆ ತೆಂಗಿನ ಹಾಲು ಬೇಕೆಂದರೆ ಇದೇ ವಿಧಾನದಲ್ಲಿ ಬೇಗನೆ ಪಡೆಯಬಹುದು. ಆಹಾರ ಪದಾರ್ಥದಲ್ಲಿ ವಿನೆಗರನ್ನು ಸೇರಿಸಬೇಕೆಂದರೆ ಅದನ್ನು ಮೊದಲೇ ಸೇರಿಸಬಾರದು. ಇದರಿಂದ ಆಹಾರದಲ್ಲಿ ಒಂದು ರೀತಿಯ ಅಡ್ಡವಾಸನೆ ಬರುತ್ತದೆ. ಆದ್ದರಿಂದ ಅಡುಗೆ ಮುಗಿದು ಆಹಾರ ಪದಾರ್ಥವು ಸಂಪೂರ್ಣವಾಗಿ ತಯಾರಾದಾಗ ವಿನೆಗರನ್ನು ಸೇರಿಸಿ. ಅಡುಗೆ ಅನಿಲದ ಸಂಪರ್ಕವಿರುವ ಒಲೆಯನ್ನು ಉರಿಸುತ್ತಿರುವಾಗ ಅದಕ್ಕೆ ಸಂಬಂಧಿಸಿದ ಅನಿಲದ ಸಿಲಿಂಡರನ್ನು ಯಾವುದೇ ಕಾರಣಕ್ಕೂ ಅಲುಗಾಡಿಸಬಾರದು. ಅಡುಗೆ ಮಾಡುವಾಗ ಆಹಾರ ಪದಾರ್ಥಗಳು ಬರ್ನರ್ನ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಅಡುಗೆ ಮುಗಿಯುವ ಹಂತಕ್ಕೆ ಬಂದಾಗ ಹುಳಿ ಅಥವಾ ಸಾರು ಕುದಿಯಲು ಆರಂಭಿಸಿದಾಗ ಕೂಡಲೇ ಉರಿಯನ್ನು ಸಂಪೂರ್ಣವಾಗಿ ತಗ್ಗಿಸಿಬಿಡಬೇಕು. ಗಾಜಿನ ಪಾತ್ರೆಯಲ್ಲಿ ನೀರು ತುಂಬಿ ಅದಕ್ಕೆ ಅಂಗಡಿಯಿಂದ ತಂದ ಖಾರದ ಪುಡಿಯನ್ನು ಸ್ವಲ್ಪ ಹಾಕಿ ಶುದ್ಧವಾದ ಪುಡಿಯಾಗಿದ್ದರೆ ನೀರಿನಲ್ಲಿ ಮುಳುಗುತ್ತದೆ. ಬಣ್ಣ ಹಾಕಿದ ಮರದ ಹೊಟ್ಟಾಗಿದ್ದರೆ ನೀರಿನ ಮೇಲೆ ತೇಲುತ್ತದೆ ಹಾಗೂ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.